ಬರುತ್ತೆ ವಾಷಿಂಗ್ ಮಿಷಿನು 7.5 kg ಮತ್ತು 8 kg 9 kg ಸಿಗುತ್ತೆ. ಬ್ಯಾಕ್ ಪ್ಯಾನಲ್ ಬರುತ್ತೆ ಇದೆಲ್ಲ, ಮತ್ತು ಇನ್ಬಿಲ್ಟ್ ಇದರಲ್ಲೇ ಹಾಟ್ ವಾಟರ್ ಬರುತ್ತೆ. ಸೊ ಹಾಟ್ ವಾಟರ್ ಇದ್ರೆ ಏನಂದರೆ, ಇವಾಗ ಮನೆಯಲ್ಲಿ ಬ್ಲ್ಯಾಂಕೆಟ್ಸ್ ಎಲ್ಲ ಇರುತ್ತೆ, ಇಲ್ಲ ಆಯಿಲಿ ಬಟ್ಟೆ ಇರುತ್ತೆ, ಇಲ್ಲ ಯಾವುದಾದ್ರೂ ಚಿಕ್ಕ ಮಕ್ಕಳು ಬಟ್ಟೆಗಳಿರುತ್ತೆ ತುಂಬ ಗಲೀಜು, ಅದೆಲ್ಲ ಹಾಟ್ ವಾಟರಲ್ಲಿ ವಾಶ್ ಮಾಡಿದ್ರೆ ಜೆಮ್ಸ್ ಎಲ್ಲ ಬೇಗ ಕ್ಲಿಯರ್ ಆಗಿಬಿಡುತ್ತೆ, ಮತ್ತು ಬಟ್ಟೆನೂ ಬೇಗ ಚೆನ್ನಾಗಿ ವಾಶ್ ಆಗುತ್ತೆ. ಮತ್ತು ಪೌಡ್ರು ಅಷ್ಟೇ. ಸೊ ವಾಷಿಂಗ್ ಮಿಷಿನ್ಗೆ ಹಾಕೋ ಪೌಡ್ರೇ ಯೂಸ್ ಮಾಡಬೇಕು. ಸೊ ಇವಾಗ ಏರಿಯಲ್ ಮ್ಯಾಟಿಕ್ಕು ಇಲ್ಲ ಸರ್ಫ್ ಎಕ್ಸೆಲ್ ಮ್ಯಾಟಿಕ್ಕು ಆ ಥರ ಇರುತ್ತೆ. ಸೊ ಅದನ್ನು ಯೂಸ್ ಮಾಡೋದ್ರಿಂದ ಬಟ್ಟೆ ಬೇಗ ಹಾಳಾಗಲ್ಲ, ಮತ್ತು ಅಷ್ಟೇ ಬೇಗ ನಿಮಗೆ ಏನೇ ಸ್ಟೈನ್ಸ್ ಇದ್ದರೂ ಕೂಡ ರಿಮೂವ್ ಆಗಿಬಿಡುತ್ತೆ, ಮತ್ತು ಕಲರೆಲ್ಲ ಡ್ಯಾಮೇಜಸ್ ಆಗೋಲ್ಲ ಬಟ್ಟೆ. ಈಗ ನಾರ್ಮಲ್ ನೀವು ಡಿಟರ್ಜೆಂಟ್ ಪೌಡ್ರ್ ಹಾಕ್ಕೊಂಡ್ರೆ ಕೆಮಿಕಲ್ಸ್ ಜಾಸ್ತಿ ಇರುತ್ತೆ. ಸೊ ಬಟ್ಟೆ ಏನಾಗುತ್ತೆ ಅಂದರೆ ಅದರಿಂದ ಥ್ರೆಡ್ ಕೊಟ್ಟಿರ್ತಾರಲ್ಲ ಅದೆಲ್ಲ ಏನಾಗುತ್ತೆ ಅಂದರೆ ಬೇಗ ಹಾಳಾಗಿ, ಬಟ್ ಏನಂದರೆ ಅದಕ್ಕೆ ಅದೇ ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ. ಸೊ ನೀವು ಅದೇ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ಮಾತ್ರನೇ. ಇವಾಗ ನಾರ್ಮಲ್ ನೀವು ತುಂಬ ಗಲೀಜಿರೋ ಬಟ್ಟೆ ಇರುತ್ತೆ ಅಂದ್ಕೊಳ್ಳಿ, ಅದನ್ನು ಏನು ಮಾಡ್ತೀರಾ, ಕ್ವಿಕ್ ವಾಶ್ ಆಪ್ಷನಿಗೆ ಸೆಲೆಕ್ಟ್ ಮಾಡ್ತೀರಾ. ಅದರಲ್ಲಿ ತೊಗೊಳ್ಳೋದು 15 ಮಿನಿಟ್ಸ್ ಟೈಮ್ ತೊಗೊಳುತ್ತೆ. 15 ಮಿನಿಟ್ಸಲ್ಲಿ ಅದು ಹೋಗೋದೇ ಇಲ್ಲ, ಯಾಕಂದರೆ ಅದು ಸೋಕ್ ಆಗಬೇಕು ಫಸ್ಟ್ ಬಟ್ಟೆ, ಆಮೇಲೆ ಏನಿದ್ರು ವಾಷಿಂಗ್ ತೊಗೊಳ್ಳೋದು. ಸೊ ಅದೇನು ಮಾಡುತ್ತೆ ಅಂದರೆ ಡೈರೆಕ್ಟ್ ನಿಮಗೆ ವಾಷಿಂಗ್ ತೊಗೊಂಡ್ಬಿಟ್ರೆ ಜಸ್ಟ್ ಅದು ಪೌಡ್ರು ಏನಾಗುತ್ತೆ ಅಂದರೆ ಬಟ್ಟೆ ಜೊತೆ ಮಿಕ್ಸ್ ಆಗೋಲ್ಲ. ಸೊ ಅವಾಗ ಏನಾಗುತ್ತೆ ಅಂದರೆ ವಾಷಿಂಗ್ ಸಿಗೋಲ್ಲ ನಿಮ್ಗೆ ಅಷ್ಟು ಚೆನ್ನಾಗಿ. ಸೊ ಅದಕ್ಕೆ ಅದು ಟೈಮಿಂಗ್ಸು ಇರುತ್ತೆ, ಮತ್ತು ಪ್ರೋಗ್ರಾಮ್ ನೋಡಬೇಕು ನೀವು ಯಾವ ಥರ ಬಟ್ಟೆ ಹಾಕ್ತಾಯಿದ್ದೀರಾ, ಆ ಬಟ್ಟೆಗೆ ತಕ್ಕಂತೆ ನೀವು ಸೆಲೆಕ್ಟ್ ಮಾಡಿಬಿಟ್ರೆ 100% ವಾಷಿಂಗ್ ಸಿಗುತ್ತೆ. ಇವಾಗ ನೀವು ಬಟ್ಟೆ ಹಾಕ್ತೀರಲ್ವಾ, ಸೊ ಬಟ್ಟೆ ಹಾಕಿದ್ರೆ ಇವಾಗ ಉಲ್ಲನ್ ಬಟ್ಟೆ ಹಾಕಿರ್ತೀರಾ, ನೀವೇನು ಮಾಡ್ತೀರಿ, ನಿಮಗೆ ಆಪ್ಷನ್ ಸೆಲೆಕ್ಟ್ ಮಾಡೋಕ್ಕೆ ಗೊತ್ತಾಗೋದಿಲ್ಲ. ಆವಾಗ ಏನು ಮಾಡ್ತೀರಿ, ನಾರ್ಮಲಾಗಿ ಸೆಲೆಕ್ಟ್ ಮಾಡಿಬಿಡ್ತೀರಿ. ರೆಗ್ಯುಲರಾಗಿ ಯಾವುದು ಸೆಲೆಕ್ಟ್ ಮಾಡ್ಕೊತೀರಾ ಆ ಥರ ನಾರ್ಮಲಾಗಿ ಸೆಲೆಕ್ಟ್ ಮಾಡಿಬಿಡ್ತೀರಾ, ಸ್ಟಾರ್ಟ್ ಮಾಡಿಬಿಡ್ತೀರಾ. ಅವಾಗ ಏನಾಗುತ್ತೆ ಅಂದರೆ ಉಲ್ಲನ್ ಬಟ್ಟೆಗೆ ಅದೇ ಥರ ವಾಷಿಂಗ್ ಆಗೋ ಪ್ರೋಗ್ರಾಮ್ನೇ ನಾವು ಸೆಲೆಕ್ಟ್ ಮಾಡಬೇಕು. ನಾರ್ಮಲ್ ಬಟ್ಟೆಗೆ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಉಲ್ಲನ್ ಬಟ್ಟೆ ಹಾಳಾಗುತ್ತೆ. ಇವೆಲ್ಲ ಬಟ್ಟೆನೂ ಮಿಕ್ಸಲ್ಲಿ ಹಾಕಿಬಿಟ್ಟು ವಾಷಿಂಗ್ ಮಾಡ್ತೀನಿ ಅಂತ ಅಂದರೆ ಸೊ ನಾರ್ಮಲ್ಗೆ ಹಾಕ್ಕೊಬೇಕು. ಅವಾಗ ಬಟ್ಟೆ ಏನೂ ಡ್ಯಾಮೇಜಸ್ಸು ಆಗೋಲ್ಲ, ಮತ್ತು ಕಲರೆಲ್ಲ ಹೋಗೋ ಚಾನ್ಸಸ್ಸು ಇರೋಲ್ಲ ನಿಮಗೆ. ಸೊ ನಿಮಗೆ ಮಿಷನ್ನು ಬೇಗ ಹಾಳಾಗೋ ಚಾನ್ಸಸ್ಸು ಇರಲ್ಲ. ಯಾಕೆ ಗೊತ್ತಾ, ನೀವು ಇವಾಗ ನೋಡಿ ಈ 7 kg ಅಂತ ಕೆಪಾಸಿಟಿ ಕೊಡ್ತೀವಿ ಅಂದ್ಕೊಳ್ಳಿ, 7 kg ಕೆಪಾಸಿಟಿಲಿ 8 kg ಲೋಡ್ ಹಾಕ್ತೀರಾ, ಆವಾಗ ಏನಾಗುತ್ತೆ ಅಂದರೆ ಮೋಟ್ರ್ ಹಾಳಾಗುತ್ತೆ. ನೀವು ಒಂದು ಬಟ್ಟೆ ಕಮ್ಮಿನೇ ಹಾಕ್ಕೊಬೇಕು. 7 kg ತೊಗೊಂಡ್ರೆ ಒಂದು ಬಟ್ಟೆ ಕಮ್ಮಿನೇ ಹಾಕ್ಕೊಂಡ್ರೆ ಸೊ ಅದಕ್ಕೆ ಸ್ಪೇಸ್ ಇರುತ್ತೆ ರನ್ ಆಗಲಿಕ್ಕೆ. ಸೊ ಬಟ್ಟೆನೂ ಅವಾಗ ಏನಾಗುತ್ತೆ ಅಂದರೆ ಸ್ಕ್ರಬ್ ಆಗುತ್ತೆ. ಸೊ ವಾಷಿಂಗ್ ಕ್ವಾಲಿಟಿನೂ ನಿಮಗೆ ಬೆಟರ್ ಸಿಗುತ್ತೆ. ಸ್ಕೇಲ್ ಪೌಡ್ರ್ ಹಾಕೋದು ಏನಕ್ಕೆ ಅಂದರೆ, ಇವಾಗ ಮನೆಯಲ್ಲಿ ಬೋರ್ವೆಲ್ ವಾಟರ್ ಇರುತ್ತೆ, ಬೋರ್ವೆಲ್ ವಾಟರಲ್ಲಿ ಸಾಲ್ಟ್ನೆಸ್ ಜಾಸ್ತಿ ಇರುತ್ತೆ, ಉಪ್ಪಿನಾಂಶ. ಅದೇನಾಗುತ್ತೆ ಅಂದರೆ ಒಳಗಡೆ ಇದು ಸ್ಟೀಲ್ ಡ್ರಮ್ ಅಲ್ವಾ ಕೊಟ್ಟಿರೋದು, ಅದೇನಾಗುತ್ತೆ ಅಂದರೆ ವೈಟ್ ಪ್ಯಾಚಸ್ ಥರ ಉಳ್ಕೊಂಡು ಬಿಡುತ್ತೆ. ಅದು ಕ್ಲೀನ್ ಮಾಡಬೇಕು ಅಂದರೆ ನಾವು ಅದು ಪೌಡ್ರ್ ಹಾಕಲೇಬೇಕು. ಅದನ್ನು ನೀವು ಜಾಸ್ತಿ ಉಪ್ಪು ನೀರು ಇತ್ತು ಅಂದರೆ ವಾಶ್ ಮಾಡ್ಕೊಳ್ಬೋದು, ಇಲ್ಲ ಒಂದು ಮಂತ್ಲಿಗೆ ಒಂದು ಸರ್ತಿನೋ ಇಲ್ಲ 15 ಡೇಸ್ಗೆ ಒಂದು ಸರ್ತಿನೋ ವಾಶ್ ಎಲ್ಲ ಆದಮೇಲೆ ಆ ಪೌಡ್ರ್ ಹಾಕ್ಬಿಟ್ಟು ಜಸ್ಟ್ ವಾಷಿಂಗ್ ಸೆಲೆಕ್ಟ್ ಮಾಡಿಬಿಟ್ರೆ ಸಾಕು, ಡ್ರಮ್ ಎಲ್ಲ 100% ಪೂರ್ತಿ ಕ್ಲಿಯರ್ ಆಗಿಬಿಡುತ್ತೆ. ನೀವು ನಾರ್ಮಲ್ ವಾಟರೇ ಹಾಕ್ತಿದ್ದೀರಿ ಅಂತಂದರೆ ಸೊ ಯಾವಾಗರೆಲ್ಲ 2 ಮಂತ್ಸ್ಗೆ ಒಂದು ಸರ್ತಿನೋ ಆ ಥರ ಏನಾದರೂ ಪೌಡ್ರ್ ಹಾಕ್ಬಿಟ್ಟು ವಾಶ್ ಮಾಡಿಕೊಂಡ್ರೆ ಬೆಟರ್ ಇರುತ್ತೆ. ಯಾಕಂದರೆ ಇದು ನಾವು ಒಳಗಡೆ ಮಾತ್ರ ಕ್ಲೀನ್ ಮಾಡ್ಕೊಳಕ್ಕಾಗೋದು, ಅದ್ರ ಒಳಗಡೆ ಇರೋದನ್ನ ನಾವು ಕ್ಲೀನ್ ಮಾಡೋಕ್ಕಾಗಲ್ಲ ಅಲ್ವಾ. ಆ ಥರ ಹಾಕ್ಬಿಟ್ಟು ಕ್ಲೀನ್ ಮಾಡೋದ್ರಿಂದ ಔಟರ್ ಡ್ರಮ್ಮು ಮತ್ತು ಇಂಡೋರ್ ಡ್ರಮ್ಮು ಎರಡೂ ನೀಟಾಗಿ ಕ್ಲೀನ್ ಆಗುತ್ತೆ 100%. ಇನ್ನರ್ ಡ್ರಮ್ಮು ನೀಟಾಗಿ ಕ್ಲೀನಾಗಿ ಆಗುತ್ತೆ. ಹೌದು, ಡಸ್ಟ್ ಅಥವಾ ಕಾಯಿಲ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಇದ್ರೊಳಗೆ ಕಲೆಕ್ಟ್ ಆಗುತ್ತೆ. ಸೊ ಅದನ್ನು ತೆಗೆದುಬಿಟ್ಟು ಮುಂಚೆ ಎಲ್ಲ ಈ ಥರ ಒಂದೇ ಒಂದು ಡಸ್ಟ್ ಬ್ಯಾಗ್ ಥರ ಬರ್ತಿತ್ತು, ಒಂದೇ ಕೊಡ್ತಾಯಿದ್ದು. ಬಟ್ ಹೈಯರ್ ಕಂಪ್ನಿನಲ್ಲಿ ಮಾತ್ರ ಈ ಥರ 2 ಫಿಲ್ಟ್ರ್ ಕೊಡ್ತಾರೆ. ಸೊ 100% ಡಸ್ಟ್ ಎಲ್ಲ ರಿಮೂವ್ ಆಗಲಿ ಅಂತ, ಅದು ಮ್ಯಾಜಿಕ್ ಫಿಲ್ಟರ್ ಅಂತ ಕರೀತಾರೆ. ಇವಾಗ ಯಾವುದೇ ಕಂಪ್ನಿ ವಾಷಿಂಗ್ ಮಿಷಿನ್ ತೊಗೊಂಡ್ರೂ ಸೊ ಮದರ್ ಬೋರ್ಡ್ಗೆಲ್ಲ ನೀವು ವಾರಂಟಿ ಕವರ್ ಆಗೋಲ್ಲ. ಎಂತಕ್ಕೆ ಅಂದರೆ ಓನ್ಲಿ ಮಿಷನ್ ಅಂದರೆ ಮೋಟ್ರಿಗೆ ಮಾತ್ರ ವಾರಂಟಿ ಕೊಡ್ತಾರೆ, 10 ವರ್ಷ ಕೊಡ್ತಾರೆ ಕೆಲವೊಂದು ಒಂದೊಂದು ಬ್ರ್ಯಾಂಡಲ್ಲಿ. ಇನ್ನು ಕೆಲವೊಂದು ಬ್ರ್ಯಾಂಡಲ್ಲಿ 5 ವರ್ಷ ಕೊಡ್ತಾರೆ. ಯಾಕಂದರೆ ಮೋಟ್ರಿಗೆ ಎಷ್ಟೇ ವರ್ಷ ವಾರಂಟಿ ಕೊಡಲಿ ಬಟ್ ಮೋಟ್ರ್ ಏನೋ ಹಾಳಾಗಲ್ಲ ಅಷ್ಟು ಬೇಗ. ಸೊ ಹೈಯರಲ್ಲಿ ಹೋಗ್ತೀನಿ ಅಂದರೆ ಸೊ ಮದರ್ ಬೋರ್ಡ್ಗೂ ವಾರಂಟಿ ಕವರ್ ಆಗುತ್ತೆ. ಸೊ ಇವಾಗ ಬೈ ಚಾನ್ಸ್ ಏನಾದರೂ 1 ವರ್ಷ ಯೂಸ್ ಮಾಡಿರ್ತೀರ, ಇಲ್ಲ ಮಕ್ಕಳಿರ್ತಾರೆ ಮನೆಯಲ್ಲಿ, ಯಾವುದೋ ಒಂದು ಬಟನ್ ಪ್ರೆಸ್ ಮಾಡಿರ್ತಾರೆ, ಇಲ್ಲ ಲಾಕ್ ಮಾಡಿರ್ತಾರೆ, ಮದರ್ ಬೋರ್ಡ್ ಹಾಳಾಗ್ಬಿಡುತ್ತೆ. ಅವಾಗ ಏನಾಗುತ್ತೆ ಅಂದರೆ ವಾರಂಟಿ ಇದ್ದರೆ ನಿಮಗೆ ವಾರಂಟಿ ಕವರ್ ಆಗುತ್ತೆ, ನೀವು ಫ್ರೀ ಆಫ್ ಕಾಸ್ಟಲ್ಲಿ ಸರ್ವಿಸ್ ಮಾಡ್ಕೊಳ್ಬೋದು. ಯಾಕಂದರೆ ಮೇಯ್ನ್ ವರ್ಕ್ ಆಗೋದೇ ಮದರ್ ಬೋರ್ಡಿಂದನೇ. ಇದೇ ಹೋಯ್ತಂದರೆ ನಿಮಗೆ ಒಂದು 4,000 to 5,000 rupees ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ತೊಗೊಳ್ವಾಗಲೇ ನೀವು ಅಷ್ಟೊಂದು ಅಮೌಂಟ್ ಕೊಟ್ಟು ಇನ್ವೆಸ್ಟ್ಮೆಂಟ್ ಮಾಡಿ ತೊಗೊಂಡಿರ್ತೀರ, ಮತ್ತು ನೀವು ಇದನ್ನು ಚೇಂಜ್ ಮಾಡಬೇಕು ಅಂದರೆ ಮತ್ತೆ 4,000-5,000 rupees ಪೇ ಮಾಡಬೇಕು. ಎಷ್ಟು ಪ್ರೋಗ್ರಾಮ್ಸ್ ಇರುತ್ತೆ? 15 ಪ್ರೋಗ್ರಾಮ್ಸ್ ಇರುತ್ತೆ. ಓಕೆ. ಸೊ ವಿತ್ತು ಯಾವುದೇ ಮಿಷನ್ ತೊಗೊಂಡ್ರು ನೀವು ಸಿಲ್ಕ್ ಬಟ್ಟೆ ಎಲ್ಲ ಹಾಕೋಕ್ಕಾಗಲ್ಲ. ನಾರ್ಮಲ್ಲು ಯಾವ ಥರ ಬಟ್ಟೆ ಹಾಕ್ತೀರೋ ಅದೇ ಥರ ಹಾಕೋಬೇಕು. ಬಟ್ ಇದರಲ್ಲಿ ಹೈಯರಲ್ಲಿ ಹೋದರೆ ಸಿಲ್ಕ್ ಬಟ್ಟೆನೂ ಕೂಡ ನೀವು ಹಾಕ್ಕೊಂಡು ವಾಶ್ ಮಾಡ್ಬೋದು, ಬಟ್ಟೆ ಡ್ಯಾಮೇಜಸ್ ಆಗೋಲ್ಲ ನಿಮಗೆ. ಇವಾಗ ವಾಷಿಂಗ್ ಮಿಷಿನ್ ತೊಗೊಂಡು ನೀವು ಲ್ಯಾಂಡ್ರಿ ಕೊಡ್ತೀರಾ,
ಲ್ಯಾಂಡ್ರಿಗೆ ಒನ್ ಟೈಮ್ ಕೊಟ್ಟರೆ 300 ರುಪೀಸ್ 400 ಮ್ಯಾಕ್ಸಿಮಮ್ ಅಂದರೆ 500 ರುಪೀಸ್ ತೊಗೊಳ್ತಾರೆ. ಬಟ್ ಇದರಲ್ಲೇ ಆಪ್ಷನ್ ಎಲ್ಲ ಇರೋದ್ರಿಂದ ನೀವು ವಾಷಿಂಗ್ ಮಿಷಿನ್ಗೆ ಹಾಕ್ಕೊಂಡೇ ಯೂಸ್ ಮಾಡ್ಬೋದು. ನಿಮ್ಗೊಂದು 500 ರುಪೀಸ್ 1000 ರುಪೀಸ್ ನಿಮಗೆ ಸೇವ್ ಆಗುತ್ತೆ. ಅದೊಂದು ಬೆನಿಫಿಟ್ ಸಿಗುತ್ತೆ ಇದರಲ್ಲಿ. ರೈಟ್ ಮ್ಯಾಮ್. ಲೈಟ್ ಇಷ್ಟ ಆಗುತ್ತೆ, ಚೆನ್ನಾಗಿ ಮಾಡ್ತಾರೆ. ಏನು ಮಾಡ್ತಾರೆ ಹಿಂಗೆ ಆಗುತ್ತೆ